ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಇದೆಂಥ ಅವ್ಯವಸ್ಥೆ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಈಗ ಮೊದಲ ಈ ಆಸ್ಪತ್ರೆಯ ಸುದ್ದಿ ಮಾಡ್ತಾ ಇರೋದು ಅಂದ್ರೆ ಖಂಡಿತ ಇಲ್ಲ, ಪದೇ ಪದೇ ಸುದ್ದಿಯಲ್ಲಿರುವಂತಹ ಆಸ್ಪತ್ರೆಯ ಮತ್ತೊಂದು ಅವ್ಯವಸ್ಥೆಯನ್ನ ಅನಾವರಣ ಮಾಡ್ತಾ ಇದ್ದೀವಿ. ಇದು ಪ್ರತಿಷ್ಠಿತ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಸಿಬ್ಬಂದಿಯೇ ಇಲ್ವಾ ಅನ್ನೋದು ಪ್ರಶ್ನೆ. ಈ ಕಿಮ್ಸ್ ಆಸ್ಪತ್ರೆ ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಯಾವ ಕಾರಣಕ್ಕೆ? ಅವ್ಯವಸ್ಥೆ ಕಾರಣಕ್ಕೇನೆ. ರೋಗಿಗಳನ್ನ ಸಂಬಂಧಿಕರೇ ಹೊತ್ತೊಯ್ಯುವ ಸ್ಥಿತಿ ಬಂದಿದ್ಯಾಕೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ? ರೋಗಿಗಳನ್ನ ಎತ್ತೋದಕ್ಕೆ ಇಬ್ಬರು ಸಿಬ್ಬಂದಿ ಕೂಡ ಇಲ್ವಾ ಕಿಮ್ಸ್ ಆಸ್ಪತ್ರೆಯಲ್ಲಿ? ರೋಗಿಗಳನ್ನ ಸಂಬಂಧಿಕರೇ ಹೊತ್ತು ವಾಹನದಲ್ಲಿ ಕೂರಿಸುವ ಪರಿಸ್ಥಿತಿ ಎದುರಾಗಿದೆಯಂತೆ. ಸಿಬ್ಬಂದಿ ಕೊರತೆ ಹಿನ್ನೆಲೆ ರೋಗಿಗಳ ಪರದಾಟ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ ಕಿಮ್ಸ್ ಆಸ್ಪತ್ರೆಯಲ್ಲಿ. ಕೇಳತೀರದ್ದಾಗಿದೆ ವಯಸ್ಸಾದ ರೋಗಿಗಳ ಪರಿಸ್ಥಿತಿ. ಸ್ಕ್ಯಾನಿಂಗ್ ಸಮಸ್ಯೆಯಿಂದ ಬೇರೆಡೆ ಕರೆದೊಯ್ಯಬೇಕು ಅಂದ್ರೆ ಸಿಬ್ಬಂದಿ ಸಪೋರ್ಟ್ಗೆ ಬರಲ್ಲ, ಬದಲಾಗಿ ಅವರ ಜೊತೆ ಸಂಬಂಧಿಕರು ಬರ್ತಾರಲ್ಲ, ಅವರೇ ಎತ್ಕೊಂಡು ಹೋಗ್ಬೇಕಂತೆ. ಆಂಬ್ಯುಲೆನ್ಸ್ ಇಲ್ಲದೆ ಪಾಪ ಸಂಬಂಧಿಕರು ಪರದಾಡ್ತಿದ್ದಾರೆ, ರೋಗಿಗಳು ಪರದಾಡ್ತಿದ್ದಾರೆ ಅವರನ್ನ ಆಸ್ಪತ್ರೆಯ ಬೆಡ್ ಮೇಲೆ ಶಿಫ್ಟ್ ಮಾಡೋದಕ್ಕೆ. ಹಿಂಗಾಗಿ ರೋಗಿಗಳ ಸಂಬಂಧಿಕರೇ ಕಿಮ್ಸ್ ಆಸ್ಪತ್ರೆಯ ಈ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಳಲು ತೋಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಸರಿಯಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಯಾವ್ದಾದ್ರು ರೋಗಿಗೆ ನಡೆಯಕ್ ಬರಲ್ಲ ಅಂತ ಅಂದ್ರೆ ಅವ್ರ ಜೊತೆಗೆ ಬಂದಿರ್ತಾರಲ್ಲ ಇಬ್ರು ಸಂಬಂಧಿಕರು, ಅವರೇ ಹೊತ್ಕೊಂಡು ಹೋಗಬೇಕು. ಯಾವ್ದು ವಾಹನ ಸಿಗುತ್ತೋ ಅದಕ್ಕೆ ಹತ್ತಿಸ್ತಾರೆ. ನಂತರ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಆಗುತ್ತಾ, ಸ್ಟ್ರೆಚರ್ ವ್ಯವಸ್ಥೆ ಆಗುತ್ತಾ? ಅದು ಕೂಡ ಆಗಲ್ಲ. ಬದಲಾಗಿ ಇವರೇ ಎತ್ಕೊಂಡು ಒಳಗಡೆ ಹೋಗಬೇಕಂತೆ. ಅಟ್ಲೀಸ್ಟ್ ಸಿಬ್ಬಂದಿ ಸಪೋರ್ಟಿಗೆ ಬರ್ತಾರಾ? ಸಿಬ್ಬಂದಿ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲ. ಇಂಥ ಅವ್ಯವಸ್ಥೆ ಕಿಮ್ಸ್ ಆಸ್ಪತ್ರೆಯಲ್ಲಿ ತಾಂಡವವಾಡ್ತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಕಿಮ್ಸ್ ಆಸ್ಪತ್ರೆ ಒಳ್ಳೆ ಕೆಲಸಗಳಿಂದ ಸುದ್ದಿ ಆಗುವುದೇ ಇಲ್ಲ, ಪ್ರತಿ ಬಾರಿ ಅಲ್ಲಿನ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆನೆ ಸುದ್ದಿ ಆಗ್ತಾ ಇರುತ್ತೆ. ಪಾಪ ಈಗ ರೋಗಿಗಳು ಬೆಡ್ ಮೇಲೆ ಹೋಗಿ ಮಲ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂದ್ರೆ ಇದಕ್ಕಿಂತ ಅವ್ಯವಸ್ಥೆ ಇನ್ನೊಂದಿದೆಯಾ ಅಂತ? ಖಂಡಿತ ಶ್ರುತಿ, ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ವಿಭಾಗಗಳಿದೆ. ಈ ಕೆಲವೊಂದಿಷ್ಟು ವಿಭಾಗಗಳಲ್ಲಿ ತುಂಬಾನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಕೆಲ ದಿನಗಳ ಹಿಂದೆ ಅಷ್ಟೇ ಲೋಕಾಯುಕ್ತ ದಾಳಿ ಕೂಡ ನಡೆದಿತ್ತು. ಈ ಅವ್ಯವಸ್ಥೆ ಏನಿದೆ ಇದನ್ನ ಸರಿಪಡಿಸ್ಕೋಬೇಕು ಎನ್ನುವ ಮೌಖಿಕ ಸೂಚನೆಯನ್ನ ಕೂಡ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಕಿಮ್ಸ್ ನಿರ್ದೇಶಕರಿಗೆ ನೀಡಿದ್ರು. ಆದ್ರೂ ಕೂಡ ಇವರು ಯಾವುದೇ ರೀತಿ ಬದಲಾವಣೆ ಆದಂತ ಕಾಣಿಲ್ಲ. ಈಗೇನ್ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ, ಈ ದೃಶ್ಯಗಳಲ್ಲಿ ಏನ್ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಏನು ಕಿಮೋಥೆರಪಿ ನಡ್ತಕ್ಕಂತ ಅಥವಾ ಟ್ರೀಟ್ಮೆಂಟ್ ನಡ್ತಕ್ಕಂತ ಒಂದು ಪ್ರತ್ಯೇಕ ವಿಭಾಗ ಇದೆ. ಆ ವಿಭಾಗದಲ್ಲಿ ಇರ್ತಕ್ಕಂತ ರೋಗಿಗಳ ಅವ್ಯವಸ್ಥೆಯ ಚಿತ್ರಣ ಇದಾಗಿರುವಂತದ್ದು. ಇದು ಅಲ್ಲಿ ಬರ್ತಕ್ಕಂತ ರೋಗಿಗಳಿಗೆ ಒಂದು ಸ್ಟ್ರಕ್ಚರ್ ವ್ಯವಸ್ಥೆ ಆಗಿರ್ಬೋದು, ವೀಲ್ ಚೇರ್ ವ್ಯವಸ್ಥೆ ಆಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಟೆಂಡರು, ಸಿಬ್ಬಂದಿ ಯಾವ ಕನಿಷ್ಠ ಸೌಲಭ್ಯವನ್ನು ಇಲ್ಲಿ ಸಿಬ್ಬಂದಿ ಆಗ್ಲಿ ಆಡಳಿತ ಮಂಡಳಿ ನೀಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಜೊತೆಗೆ ಅವರನ್ನ ಹೇಗ್ ನೋಡ್ತಾರೆ ಅಂತಂದ್ರೆ ಇಲ್ಲಿ ಅಸ್ಪೃಶ್ಯರ ರೀತಿಯಾಗಿ ನೋಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತು ಇದನ್ನ ಹೊರತುಪಡಿಸಿದ್ರೆ ಇವರ ಎಲ್ಲಾ ಕೇಂದ್ರೀಕೃತ ಗಮನ ಮತ್ತು ಸೌಲಭ್ಯ ನೀಡುವುದು ಕೇವಲ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಮಾತ್ರನ ಅನ್ನುವ ಪ್ರಶ್ನೆ ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಕಿಮ್ಸ್ ನಿರ್ದೇಶಕರು ಹಲವಾರು ಜನ ಬದಲಾದ್ರೂ ಕೂಡ ವ್ಯವಸ್ಥೆಯನ್ನ ಬದಲಾಯಿಸುವಲ್ಲಿ ವಿಫಲಾಗಿದ್ದಾರೆ. ಸುಮಾರು 10,000ಕ್ಕೂ ಅಧಿಕ ಜನ ಬಳಿ ಕಿಮ್ಸ್ ಆಸ್ಪತ್ರೆಗೆ ಪ್ರತಿದಿನ ಒಂದು ಆರೋಗ್ಯದ ವಿಚಾರವಾಗಿ ಭೇಟಿಯನ್ನ ನೀಡ್ತಾರೆ. OPD ವಿಭಾಗದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಬೇಕು, ಕೆಲವು ವಿಭಾಗಗಳು ಕೂಡ ಬದಲಾವಣೆ ಆಗ್ಬೇಕು ಅಂತ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ ಮಲ್ಲಿಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.